ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟಿಫಿನ್ಗೆ ಪೂರಿ ಮಾಡತ್ತೀನಿ ರೀ. ಏನೇನು ರೆಸಿಪಿ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನಾನು ತೋರಿಸ್ತೀನಿ. ಫಸ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಕಲಸಿ ನೆನೆ ಇಟ್ಬಿಡ್ಬೇಕು. ಅದ್ರ ಜೊತೆಗೆ ಪೂರಿ ಜೊತೆಗೆ ಕೊಬ್ಬರಿ ಚಟ್ನಿ ರೆಸಿಪಿ ನೋಡೋಣ. ಕೊಬ್ಬರಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಬೆಳ್ಳುಳ್ಳಿ, ಈಗ ಜೀರಿಗೆ ಹಾಕತ್ತೀನಿ, ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಬೇಕ್ರಿ. ಕೊಬ್ಬರಿ ಚಟ್ನಿಗೆ ಟೇಸ್ಟ್ ಬರ್ತೈತಿ. ಇದನ್ನೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ. ಈಗ ನಾವು ಮಾಡೋದು ಪಲ್ಯ ಪುಟಾಣಿ ಮಿಕ್ಸಿ ಮಾಡಿ ಏನು ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನ ಈ ಥರ ಕಲಸಿ ಇಟ್ಕೋಬೇಕು. ಪುಟಾಣಿ ಹಿಟ್ಟಿದು ಒಂದು ಡಬರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ಒಂದೆರಡು ಈರುಳ್ಳಿ ಜಾಸ್ತಿ ತೊಗೊಳ್ರಿ, ಚಲೋ ಆಕೈತಿ. ಹಸಿಮೆಣ್ಸಿನ್ಕಾಯಿ, ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಒಂದು MTR ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೇವೆ, ನೋಡ್ಕೊಂಡು ಹಾಕ್ಕೊಳ್ರಿ ಖಾರನ. ಒಂದು ಸ್ವಲ್ಪ ಬೆಲ್ಲ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ ಸ್ವಲ್ಪ ಬೆಲ್ಲ ಹಾಕ್ತೀವಲ್ಲ, ಅದು ಟೇಸ್ಟ್ ಆಗಿರ್ತೈತಿ. ಏನು ನಾವು ಈಗ ಕಲಸಿಟ್ಕೊಂಡಿರ್ತೇವಲ್ಲ ಪುಟಾಣಿ ಹಿಟ್ಟನ್ನ, ಅದನ್ನು ಈ ಥರ ಹಾಕ್ಕೋಬೇಕು. ಗಟ್ಟಿ ಹಾಕತ್ರಿ, ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ಅದು ಕುದಿ ಬರಬೇಕು. ಫುಲ್ ಕುದ್ಮೇಲೆ ಚಲೋ ಆಕೈತದ. ನೋಡ್ರಿ, ಕುದ್ದೈತಿ, ಈ ಥರ ಆಗೈತಿ. ಕೊಬ್ಬರಿ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೇವಲ್ರಿ, ಅದನ್ನು ಒಗ್ಗರಣೆ ಕೊಟ್ಕೋಬೇಕು. ಇನ್ನೂ ಟೇಸ್ಟ್ ಆಕೈತಿ. ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ಹಿಂಗೆ ಹಾಕ್ಬೇಕು. ಕೊಬ್ಬರಿ ಅಲ್ಲದೆ ಚಟ್ನಿನ ಮತ್ತೊಂದು ಸರಿ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್ ಆಕತಿ. ಪುರಿ ಮಾಡೋದು ಪೂರ್ತಿ ಮೈದಾ ಹಿಟ್ಟು ಅಂದ್ರೆ ಸ್ವಲ್ಪ ತಿನ್ನಾಗ ಸರಿ ಅನಿಸಲ್ಲ. ನಾವು ಜಾಸ್ತಿ ಮೈದಾ ಹಿಟ್ಟಿಂದ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ನೀವು ಟೇಸ್ಟ್ ಇರ್ತೈತಿ. ಆಮೇಲೆ ಪುರಿನೂ ಉಬ್ಬುತ್ತಾವು, ಏನು ಇದು ಅನ್ಸಲ್ಲ, ಸಾಫ್ಟ್ ಇರ್ತಾವೆ, ಚಲೋ ಆಕ್ಕವು. ನೋಡ್ರಿ, ಈ ಥರ ಆಗೈತಿ ಪುರಿ ಪಲ್ಯ ಆಮೇಲೆ ಚಟ್ನಿ. ಗುರುವಾರ ಆಗಿರೋದ್ರಿಂದ ನಾವು ಮತ್ತು ಸಾಯಂಕಾಲ ಸಾಯಿಬಾಬಾಗೆ ಬಂದ್ವಿ. ಸಾಯಿಬಾಬಾ ಕಡೆ ಭಜನೆ ಆಗತ್ತೈತ್ರಿ, ಹಂಗಾಗಿ ಭಜನೆ ಮುಗಿಯಲ್ಲಿವರೆಗೂ ಕುತ್ಕೊಂಡಾತ ಅಂತ ಕುತ್ಕೊಂಡೇವಿ. ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಪೂರಿ ರೆಸಿಪಿ ಆಮೇಲೆ ಈ ಪೂರ್ತಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು
ಮರಿಬೇಡಿ. ಥ್ಯಾಂಕ್ ಯು.